ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತ ಭಾವಿಸ್ತೀನಿ. ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ, ಅದು ಯಾರು ನೋಡಿಲ್ಲ ಅಂದ್ರೆ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ಕೊಳ್ಳಿ. ಇವತ್ತಿನ ಕಹಾನಿಗೆ ಬರೋಣ. ನಮ್ಮ ಕ್ರಿಕೆಟ್ ಕಹಾನಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ನಿನ್ನೆ ಏನೋ ಚೆನ್ನಾಗಿ ಬ್ಯಾಟಿಂಗ್ ಸೌತ್ ಆಫ್ರಿಕಾ ಮಾಡುತ್ತದೆ. ನಾವು ನಾಳೆ ನಮ್ಮ ಬೌಲರ್ಸ್ ಇದು ಮಾಡ್ತಾರೆ, ಡಾಮಿನೇಟ್ ಮಾಡ್ತಾರೆ ಅನ್ಕೊಂಡಿದ್ರೆ, ಆದ್ರೆ ಫಸ್ಟ್ ಸೆಷನ್ ಅಲ್ಲಿ ವಿಕೆಟ್ಸ್ ಬೀಳಿಲ್ಲ. ಅದಕ್ಕೆ ಪರವಾಗಿಲ್ಲ. ಆದ್ರೆ ಮುತ್ತುಸ್ವಾಮಿ ಸೆಂಚುರಿಯನ್ ಇವತ್ತು ಗುವಾಹಟಿಯಲ್ಲಿ, ಅವ್ರು ಸ್ವಲ್ಪ ಖುಷಿನೇ ಆಯ್ತು. ಯಾಕಂದ್ರೆ ಒಬ್ಬ ಯಂಗ್ಸ್ಟರ್ ಆಗಿ ಅಥವಾ ಯಾರೇ ಸೆಂಚುರಿ ಹೊಡೆದ್ರು ಕ್ರಿಕೆಟ್ ಫ್ಯಾನ್ಸ್ಗೆ ಇದೆ. ಆದ್ರೆ ಇಂಡಿಯನ್ ಕಡೆ ನೋಡಿದ್ರೆ ಸ್ವಲ್ಪ ಬೇಜಾರಾಯ್ತು. ಹಾಗೆ ಮಾರ್ಕೋ ಆನ್ಸನ್ ಅವರು 93 ರನ್ಸ್ ಮಾಡ್ತಾರೆ. ಹಾಗೆ ಟೋಟಲ್ ಸೌತ್ ಆಫ್ರಿಕಾ 498 ರನ್ಸ್ಗೆ ಆಲ್ಔಟ್ ಆಗುತ್ತೆ. 498 ರನ್ಸ್ಗೆ ಆಲ್ಔಟ್ ಆಗುತ್ತೆ. ಆಮೇಲೆ ಇಂಡಿಯಾ ಬ್ಯಾಟಿಂಗ್ ಬಂದಿದ್ದಾರೆ. 9 ರನ್ಸ್ಗೆ ಯಾವ ವಿಕೆಟ್ ಬಿದ್ದಿಲ್ಲ. ನೋಡೋಣ ನಾಳೆ ಆಟದಲ್ಲಿ ಏನಾಗುತ್ತಂತ. ಕಾಯ್ರಿ, ಎಲ್ಲಾರು ಕಾಯ್ಬೇಕು. ಯಾಕಂದ್ರೆ ಜೀವನದಾಗ ಯಾವತ್ತಿದ್ರು ತಾಳ್ಮೆ ಮುಖ್ಯ. ಓಕೆ, ಈಗ ನೆಕ್ಸ್ಟ್ ಕಹಾನಿ ಬರೋಣ. ಸೊ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ODI ಸ್ಕ್ವಾಡ್ ರಿಲೀಸ್ ಆಗಿದೆ. ಆದ್ರೆ ನಮ್ಮ ಕನ್ನಡಿಗ KL ರಾಹುಲ್ ಅವ್ರಿಗೆ ಸ್ಥಾನ ಹಾಗೂ ಪ್ರಸಿದ್ಧ ಕೃಷ್ಣ ಎಲ್ಲರೂ ಸುಮಾರು ಎಲ್ಲರೂ ಇದ್ದಾರೆ. ನಮ್ಮ ಸೈಡ್ ಅಲ್ಲಿ ಫೋಟೋ ಆಗಿದೆ, ನೋಡ್ಕೋಬಹುದು. ಹಾಗೆ ನಮ್ಮ ಸ್ಮೃತಿ ಮಂದಣ್ಣ ಅವ್ರದ್ದು ಇವತ್ತು ವಿವಾಹ ಮದುವೆ ಇತ್ತು. ಅವರ ತಂದೆಗೆ ಏನೋ ಸ್ವಲ್ಪ ಅನಾರೋಗ್ಯ ಇರೋದ್ರಿಂದ ಅವರ ಮದುವೆಯನ್ನು ಮುಂದೂಡಲಾಗಿದೆ. ನಮಗೂ ಕೇಳಿ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಈ ತರ ಎಲ್ಲ ಡೇಟ್ ಫಿಕ್ಸ್ ಆಗಿ ಮದುವೆ ಆಗೋದು ಒಂಥರ ಯಾರಿಗೂ ಆಗ್ಲಿ, ನಿಮ್ಗಾಗ್ಲಿ, ನಮ್ಗೆ ಬೇಜಾರಾಗುತ್ತೆ. ಇನ್ನೊಂದು ನಾನು ಇವತ್ತು ಸಮರೈಸ್ ಮಾಡೋದೇನ ಲಾಸ್ಟಿಗೆ, ಫಸ್ಟ್ ಆಫ್ ಆಲ್ ನೀವ್ ನಾವು ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸೌತ್ ಆಫ್ರಿಕಾ ಕಡೆಯಿಂದ ಯಾರನ್ನ ಒಂದ್ ಬ್ಯಾಟ್ಸ್ಮನ್ ಸೆಂಚುರಿ ಹೊಡೆಯೋ ಹೆಸರು ಹೇಳ್ರಿ ಅಂದ್ರೆ ನೀವ್ ಯಾರು ಹೇಳಿರ್ತೀರಿ? ಯಾವಪ್ಪ ಅಂದ್ರೆ ಆಡಮ್ ಮಾರ್ಕ್ರಮ್ ಇಲ್ಲ ಟೆಂಬಾ ಬೌಮಾ, ಇನ್ನ 2-3 ಹೆಸರು ಹೇಳಿರ್ತೀರಿ. ಆದ್ರೆ ಮುತ್ತುಸ್ವಾಮಿ ಯಾರಂತಾನೆ ಯಾರಿಗ್ ಗೊತ್ತಿಲ್ಲ. ಅವ್ರ ಹೆಸರು ಯಾರು ಕನ್ಸಿಡರೇ ಮಾಡಿರಲ್ಲ. ಈಗ ಕನ್ಸಿಡರ್ ಮಾಡಲಾರ ಬಂದು ಸೆಂಚುರಿ ಹೊಡಿತಾರೆ. ಇದರಿಂದ ಲೈಫ್ ಲೆಸನ್ ಗುಣ ಇದೆ. ಸೊ ಯಾರ ಕೈಯಿಂದ ಪಕ್ಕ 100% ಮಾಡ್ತಾರ ಅಂತ ಹೇಳಾರ, ಅವ್ರೇ ಯಾರು 100% ಈ ಕೆಲಸ ಮಾಡ್ತಾರ ಅಂತ ಇವ್ರ ಮೇಲೆ ನಂಬಿಕೆ ಇರುತ್ತೆ, ಅವರೇ ಮಾಡಲ್ಲ. ಯಾರನ್ನ ನಾವು ಕೇರೇ ಮಾಡಿರಲ್ಲ, ಇವ್ನ ಏನ್ ಮಾಡ್ದ ಬಿಡು ಜೀವನದಾಗ, ಅವರೇ ಉದ್ಧಾರ ಆಗ್ತಾರೆ. ಸೊ ಯಾರನ್ನು ಕೀಳ್ಸಿ ನೋಡ್ಬೇಡಿ. ಯಾಕಂದ್ರೆ ಏನು ಮಾಡ್ಲಾರ ನಾಳೆ ಏನೋ ಮಾಡಿ ಉದ್ಧಾರ ಆಗ್ಬೋದು, ಏನು ಮಾಡ್ಲಾರನ ಇವತ್ ನಾಳೆ ಮಾಡಿ ಉದ್ಧಾರ ಆಗ್ಬೋದು. ಅಥವಾ ಎಲ್ಲ ಇದರೊಂದಿಗೆ ನನ್ನ ಇವತ್ತಿನ ಕಹಾನಿ ಮುಗಿಸಿದೀನಿ. ನೋಡಲು ಮರೆತು ನಿರಾಶರಾಗದಿರಿ. ಹೀಗೆ ನೋಡ್ತಾರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಹಿಂಗೆ ಬಡವ್ರ ಮನೆ ಮಕ್ಕಳು ಬೆಳೆಸಿ. ಇವತ್ತು ಸ್ವಲ್ಪ ಯಾಕೋ ಫುಲ್ ಬೇಜಾರಾಗಿದೆ. ಅದೇನಂತ ನೆಕ್ಸ್ಟ್ ವಿಡಿಯೋಗೆ ಹೇಳ್ತೀನಿ. ಸ್ವಲ್ಪ ನನ್ನ ಆಗ್ಬಾರ್ದಾಗಿದೆ ನನ್ನ ಜೀವನದಲ್ಲಿ. ಅದೇನಂತ ನೆಕ್ಸ್ಟ್ ವಿಡಿಯೋಗೆ ಹೇಳ್ತೀನಿ. ಎಲ್ಲರೂ ಕಾಯಿರಿ. ಬಾಯ್ ಬಾಯ್.